ಎಲ್ಲಿ ಏನು ನಂಗೆ ಗೊತ್ತಿಲ್ಲ. ಇವತ್ತು ಈಗ ಬೆಳಗ್ಗೆ ಅದು ಆ BJP ಗೌರ್ಮೆಂಟಿನ ಸ್ವಭಾವ, ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನು ಕನೆಕ್ಟೆಡ್ ಗೊತ್ತಿಲ್ಲ. ನಾವು ಲಾ ಯಾವಾಗಲೂ ವಿಲ್ ಟೇಕ್ ಇಟ್ಸ್ ಓನ್ ಆ್ಯಕ್ಷನ್. ಅದು ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಮಾಹಿತಿ ಹೆಚ್ಚಿಲ್ಲ. ಅದು ನಾನೇನು ಜಾಸ್ತಿ ತಿಳ್ಕೊಳ್ದೆ ಸುಮ್ಮನೆ ಹೇಳೋದು ಅಭ್ಯಾಸ ನನಗಂತೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ BJP ಅವರಿಗೆ. ಆಯಿತು, ಅಲ್ಲಿ ಹಗರಣ ಆಗಿದ್ದರೆ ಈಗ ಅಲ್ಲ ಒಂದು ನಿಮಿಷ, ಈಗ ನಾಗೇಂದ್ರ ಅವರು ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಗೌರವನ ಕೊಟ್ಟಿದ್ದ ಒಂದು ಅಲಿಗೇಷನ್ ಬಂದಾಗ ಲೆಟ್ ಲಾ ಟೇಕ್ ಇಟ್ಸ್ ಓನ್ ಡಿಸಿಷನ್ ಆ್ಯಂಡ್ ದೆನ್ ವಾಟ್ ಎವರ್ ಲಾಸ್ ಇಸ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್. ಅದೇನು ಅದು ನಾವು ನೀವು ಕುತ್ಕೊಂಡು ಇಲ್ಲಿ ಬೀದಿಯಲ್ಲಿ ಮಾತಾಡೋಕ್ಕಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಇದೆ, ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರು ಮಾಡಲಿ. ಇವಾಗ ಒಳ್ಳೆ ಶಾಲೆ ಫಂಕ್ಷನ್ನ ಮಾಡೋಣ. ಅದು ಅವ್ರಿಗೆ ಮುಂಚೆ ಚಾಳಿ ಇದೆ, ಅವರಿಗೆ ಮುಂಚೆ ಚಾಳಿ ಇದೆ. ಇದಕ್ಕಾಗಿದೆಯಾ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಬೆಳಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾ ಬೆಳಗ್ಗೆ 4 ಗಂಟೆಗೆ ಬಿಟ್ಟು ಇಲ್ಲಿ ಬಂದವ. ನೋಡಿ ಒಂದು ನಿಮಿಷ, ನಾನು ಬೇರೆಯವರಿಗೆ ಹೇಳೋದಕ್ಕೆ ನಾನು ಬೇರೆಯವ್ರಿಗೆ ಹೇಳಕ್ಕೆ ಇಲ್ಲಿ ಬಂದಿಲ್ಲ. ನಮ್ಮ ಶಾಲೆನ ಉದ್ಘಾಟನೆ, ಶಾಲೆ ಬಗ್ಗೆ ಕೇಳ್ರಿ, ಅದ್ರ ಬಗ್ಗೆ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಕೂಡ ಸಮವಸ್ತ್ರ ಎಲ್ಲಾದರೂ ಕೆಲವು ಕಡೆಗೆ ಇಲ್ಲದೆ ಇರ್ಬೋದು. ಅದನ್ನು ನಾನು ಹೇಳ್ಬಿಟ್ಟಿದ್ದೀನಿ ಸ್ಟ್ರಿಕ್ಟ್ ಆಗಿ. ಬುಕ್ಸ್ ಆಗಲಿ ಬಟ್ಟೆ ಆಗಲಿ ಯಾವುದೇ ಥರದ ತೊಂದರೆ ನನ್ನ ಇಲಾಖೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಧಿಕಾರಿಗಳ ಮೇಲೆ ನಾನು ಹೇಳೋಕೆ. ಯಾಕೆಂದರೆ ಎವ್ರಿಥಿಂಗ್ ಕ್ವಾಲಿಟಿ ಟೆಸ್ಟಿಂಗು ಒಂದು ಕಡೆಗೆ ಚೆಕ್ಕಿಂಗ್, ಸೆಕೆಂಡ್ ಚೆಕ್ಕಿಂಗ್ ಬರಬೇಕಂತ ಹೇಳಿ ಅದು ಬಂದ ತಕ್ಷಣ ರಿಲೀಸ್ ಮಾಡ್ತಾರೆ. ಈಗ ಒಂದು ಕೊಟ್ಟಿದ್ದಾರೆ, ಡೋಂಟ್ ವರಿ. ಇಲ್ಲ ಅದನ್ನು ಸಾಕಷ್ಟು. ಈಗ ಮುಂಚೆ ಹೋದ ವರ್ಷ ಅಲ್ಲ, ಈಗ ಯಾರಿಗೂ ಅಲ್ಲ, ನೀವು 3 ಜನರಿಗೆ ಯಾರಿಗೂ ಉತ್ತರ ಕೊಡ್ಬೋದು, ಇರೋದು ಒಬ್ಬನೇ ಮದುವೆ. ನೀವು 3 ಜನರು ಒಟ್ಟಿಗೆ ಕೇಳಿದ್ರೆ ನಾ ಹಿಂಗೆ ಅವ್ರು ಕೇಳಿದ್ದಾರೆ. ಸ್ಕೂಲ್ ಕಟ್ಟಡಕ್ಕೆ ಹೆಚ್ಚು ಒತ್ತನ್ನು ಕೊಡೋದು. ಈಗ ನಾನು ಯಾಕೆ ಬಂದಿದ್ದೀನಿ ಇಲ್ಲಿ? ಈಗ ನಾ ಬಂದಿರೋದು ಯಾಕೆ? ಕಟ್ಟಡ ಏನು ಗುದ್ಲಿ ಪೂಜೆಗೆ. ಎಲ್ಲಿಂದ ಬಂತು ಹಣ? KK ಹಡಬಿಂದ. ಅದು ನಮ್ಮ ಸರ್ಕಾರದ ಸಾಧನೆ. ನೀವು ಒಂದೇ ಸತಿಗೆ ಹಂಗೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. 46,000 ಶಾಲೆ, 50,000 ಟೀಚರ್ಸ್ ಕೊರತೆ, ಇದನ್ನೆಲ್ಲ ಓವರ್ ನೈಟ್ ಸರಿ ಮಾಡ್ತಕ್ಕಂಥದ್ದಲ್ಲ. ಇಟ್ ವಿಲ್ ಟೇಕ್ 3,50,000 ಟೀಚರ್ ಶಾರ್ಟೇಜ್ ಇದೆ ನನಗೆ. ನೀವು ವರಿ ಮಾಡಬೇಡಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ಕರೆಕ್ಟಾಗಿ ಮಾಡ್ತೀವಿ, ಸರಿಗೆ ಮಾಡ್ತೀವಿ. ಪ್ಲಸ್ ಏನು ನಿಮ್ಮದು ಹಾಳಾಗಿರ್ತಕ್ಕಂಥ, ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳೇನಿದೆ ಅದನ್ನು ದುರಸ್ಥಿತಿಯನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲವೊಂದು ನಾವು ಮಾಡ್ತೀವಿ. ಅದನ್ನು